ಉಪಚುನಾವಣೆಗೆ ಮತದಾನ ನಡೆಯಿತು. ಮುಖಂಡರುಗಳು ಅಭ್ಯರ್ಥಿಗಳು ಒಂಥರ ರಿಲ್ಯಾಕ್ಸ್ ಮೂಡಲ್ಲಿದ್ದಾರೆ. ರಿಸಲ್ಟ್ ಇನ್ನು ಮೇ 4ನೇ ತಾರೀಕು. ಆವಾಗ ಏನಾಗುತ್ತೋ ನೋಡ್ಕೊಂಡ್ರಾಯ್ತು ಅಂತ. ಅದರಲ್ಲೂ ರಿಲ್ಯಾಕ್ಸ್ ಮೂಡ್ನಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ. ಸಲೀಂ ಅಹ್ಮದ್ ಅವರು ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ರು ಬೂತ್ ವೈಸ್ ಸಂಖ್ಯೆಗಳು ಬರಬೇಕು ಅಂತ. ಬೈ ಅಂಡ್ ಲಾರ್ಜ್ ಎಷ್ಟು ವೋಟ್ ಬರ್ತವೆ ಅನ್ನೋದು ಲೆಕ್ಕ ಹಾಕಿಬಿಡ್ತಾರೆ. ಯಾವ್ಯಾವ ಬೂತ್ನಲ್ಲಿ ಎಷ್ಟು ವೋಟಿಂಗ್ ಆಗಿದೆ, ನಮಗೆ ಎಷ್ಟು ಬರುತ್ತೆ, ಅವ್ರಿಗೆ ಎಷ್ಟು ಹೋಗುತ್ತೆ ಅಂತ. ಅದು ಒಂದು. ಇನ್ನೊಂದು, ಯಾರು ಗೆದ್ದರೆ ರಾಜ್ಯ ರಾಜಕಾರಣದ ಮೇಲೆ ಏನು ಪರಿಣಾಮ ಅಂತ. ಉದಾಹರಣೆಗೆ ದಾವಣಗೆರೆ ಸಮರ್ಥ ಶಾಮನೂರು ಗೆದ್ದರೆ ಹೆಚ್ಚು ಮತಗಳ ಅಂತರದಿಂದಲೇ ಗೆದ್ರೆ ಜಮೀರ್ ಅಹ್ಮದ್ ಖಾನ್ರಿಗೆ ಮುಸ್ಲಿಂ ಮತಗಳ ಮೇಲೆ ಹಿಡಿತಾ ಇದೆಯಾ ಇಲ್ವಾ ಅನ್ನೋ ಚರ್ಚೆ ಸಹಜವಾಗುತ್ತೆ. ಅದರ ಜೊತೆಗೆ ಮುಸ್ಲಿಮರು ಕಾಂಗ್ರೆಸ್ಸಿಗೆ ಓಟ್ ಹಾಕೋದು ಅಭ್ಯರ್ಥಿ ನೋಡ್ಕೊಂಡಲ್ಲ ಅನ್ನೋದು ಪ್ರೂವ್ ಆಗುತ್ತೆ. DK ಶಿವಕುಮಾರ್ ಅವರಿಗೆ ಮತ್ತಷ್ಟು ಬಲ ಬಂದಂಗಾಗತ್ತೆ. ಇನ್ನೊಂದು ಕಡೆ ಬಿಜೆಪಿ ಗೆದ್ರೆ ಬಿಜೆಪಿಯ ರೆಬೆಲ್ಸ್ ಟೀಮಿಗೆ ಬಲ ಬರುತ್ತೆ. ಸಿದ್ದೇಶ್ವರ್ ಅಂಡ್ ಟೀಮ್ ವಿಜೇಂದ್ರ ವಿರೋಧಿ ಬಣ. ಹೈಕಮಾಂಡ್ ಮಾತಿನಲ್ಲಿ ಬಿಜೆಪಿಯ ರೆಬೆಲ್ಸ್ ಟೀಮ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಅವರ ಮಾತಿಗೊಂದು ತೂಕ ಬಂದಂಗಾಗತ್ತೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಪೂರ್ತಿ ಕ್ರೆಡಿಟ್ ಮುಖ್ಯಮಂತ್ರಿಗಳ ಟೀಮಿಗೆ. ಸತೀಶ್ ಜಾರಕಿಹೊಳಿ ಅವರು ಕ್ರೆಡಿಟ್ ತಗೊಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನಿಸ್ತಾ ಇರುವ ಸತೀಶ್ ಜಾರಕಿಹೊಳಿ ಅವರ ಕಿರೀಟಕ್ಕೆ ಮತ್ತೊಂದು ಗರಿ ಅನ್ನೋ ಹಂಗಾಗುತ್ತೆ. ಬಾಗಲಕೋಟೆ ಗೆದ್ದು ಶಿಗ್ಗಾಂವಿ ಗೆಲುವಿನ ಕ್ರೆಡಿಟ್ ಅನ್ನು ಅವರೇ ತಗೊಂಡಿದ್ರು. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆದ್ರೆ ವಿಜಯೇಂದ್ರ ಅವರಿಗೆ ಕ್ರೆಡಿಟ್. ಎಲ್ಲ ಅಸಮಾಧಾನಗಳನ್ನು ಬಗೆಹರಿಸಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬಂದ್ರು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.